ಸಿದ್ದರಾಮಯ್ಯನವರು 60,000 ಕೋಟಿ ರೂಪಾಯಿಗಳ ಯೋಜನೆ ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಒಂದು ವರ್ಷಕ್ಕೆ 60,000 ಕೋಟಿ ಖರ್ಚು ಮಾಡ್ತಿದೆ. 5 kg ಅಕ್ಕಿ ಫ್ರೀ, 5 kg ಅಕೌಂಟಿಗೆ ದುಡ್ಡು. 90% ಎಲ್ಲ ತಗೋತಾ ಇದ್ದೀರಾ ಇಲ್ಲೋ? ಎಲ್ಲ ತಗೋತಾ ಇದ್ದೀರಾ ರೇಷನ್ನು? ಯಾರು ಹೇಳ್ತಾನೆ ಇಲ್ಲ. ಎಲ್ಲ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ. ಎಷ್ಟು ಜನ ಇಲ್ಲಿ ಕರೆಂಟ್ ಬಿಲ್ ಕಟ್ತಾ ಇದ್ರೆ ಕೈ ಎತ್ತಿ. ಕರೆಂಟ್ ಬಿಲ್ ಕಟ್ತಾ ಇರೋರು, ಕಟ್ಟೋರು ಅಂದ್ರೆ ಅವರೆಲ್ಲ ಸಾಹುಕಾರರು ಅಂತ ಅರ್ಥ. ಏನಮ್ಮ 2,000 ರೂಪಾಯಿ ಬರ್ತೈತಾ? 200 ಯೂನಿಟ್ ಜಾಸ್ತಿ ಬರ್ತಾಯ್ತಾ ಕರೆಂಟು? ಬಾಡಿಗೆ ಕೊಟ್ಟಿದ್ದೀರಾ ಮನೆ? ಯಾರು ಸಾಹುಕಾರರವ್ರೆ ಅವ್ರು ಕಟ್ಟಲ್ಲ ಅಂತ ಅರ್ಥ. ಯಾರು ನಿಜವಾಗ್ಲೂ 200 ಯೂನಿಟ್ ಒಳಗಡೆ ಕರೆಂಟ್ ಬಿಲ್ ಬರ್ತದೆ ಅವ್ರದ್ದೇನಾದ್ರೂ ಇದ್ರೆ ಚೆಕ್ ಮಾಡಿಸ್ಬೇಕು ನೀವು. ನಮ್ಮ ಲೀಡರ್ಸ್ ಇದ್ರೆ ತಗೊಂಡು ಹೋದ್ರೆ ಅವ್ರು ಚೆಕ್ ಮಾಡಿ ಕೊಡ್ತಾರೆ. ಅವರು 200 ಯೂನಿಟ್ ವರೆಗಿನ ಹೆಬ್ಬಾಳ ಕ್ಷೇತ್ರದಲ್ಲಿ 94% ಜನ ಬಿಲ್ ಕಟ್ತಾ ಇಲ್ಲ. ಅಂದ್ರೆ 100 ಜನ ಮನೆ ಇದ್ರೆ 94 ಜನ ಬಿಲ್ ಕಟ್ತಾ ಇಲ್ಲ ಅದರಲ್ಲಿ. ಯಾಕಂದ್ರೆ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ. ಬಸ್ಸಲ್ಲಿ ಹೆಣ್ಮಕ್ಳು ಎಲ್ಲ ಓಡಾಡ್ತಾ ಇದ್ದೀರಲ್ಲ, ಯಾರ್ಯಾರು ಓಡಾಡ್ತಾ ಇದ್ದೀರಾ? ಫ್ರೀಯಾಗಿ ಕೈ ಎತ್ರಿ. ಯಾರ್ಯಾರು ಓಡಾಡ್ತಾ ಇಲ್ಲ ಅವರೆಲ್ಲ ಕಾರ ಐತೆ ಅಂತ ತಾನೇ ನಾನು ಹೇಳ್ತಾ ಇರೋದು. ಯಾಕಜ್ಜಿ ಏನೋ ಹಿಂಗೆ ಕೈ ಆಡಿಸ್ತಾ ಇದೆಯಾ? ಅಜ್ಜಿ ಹೋಯ್ತಾ ಇಲ್ಲ ಬಸ್ಸಲ್ಲೇ? ಕಾರಲ್ಲಿ ಹೋಗ್ತಾ ಇದೆಯಾ? ಅಥವಾ ಟಿಕೆಟ್ ಕಟ್ಕೊಂಡು ನೋಡ್ತಾ ಇದ್ದೀರಾ? ಟಿಕೆಟ್ ಇಲ್ಲ. ಟಿಕೆಟ್ ತಗೊಂಡು ಯಾರಾದ್ರೂ ಹೆಣ್ಮಕ್ಳು ಓಡಾಡ್ತಾ ಇರೋದಂದ್ರೆ ಅವ್ರು ಸುಳ್ಳು ಹೇಳ್ತಾವ್ರೆ ಅಂತ ಅರ್ಥ. ಚರ್ಚ್ ಮುಂದೆ ಹೇಳ್ತಾ ಇದ್ದೀನಿ. ಟಿಕೆಟ್ ತಗೊಂಡು ಯಾರಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಾವ್ರೆ ಅಂದ್ರೆ ಫಾದರ್, ಚರ್ಚ್ ಮುಂದೆ ಅವರು ಸುಳ್ಳು ಹೇಳ್ತಾವ್ರೆ ಅಂತ ಅರ್ಥ. ಎಲ್ಲ ಹೆಣ್ಮಕ್ಳು 100ಕ್ಕೆ 100. ನನ್ನ ವೈಫ್ ಏನಾದರೂ ಬಸ್ಸಲ್ಲಿ ಹೋದ್ರೆ ಅವಳು ಟಿಕೆಟ್ ತಗೊಳಂಗಿಲ್ಲ. ವಾಜಿದವ್ರ ಪತ್ನಿ ಆಯಮ್ಮನ ಹೋಗ್ತಾರೆ ಅಂದ್ರೆ ಅವರು ತಗೊಳಂಗಿಲ್ಲ. ನಮ್ಮ ಬಾಲಾಜಿ ಅವ್ರ ವೈಫ್ ಏನಾದರೂ ಬಸ್ಸಲ್ಲಿ ಹೋಗ್ತಾರೆ ಅಂದ್ರೆ ಅವರು ಟಿಕೆಟ್ ತಗೊಳಂಗಿಲ್ಲ. ಏನು ಬಾಲಾಜಿ ಕರೆಕ್ಟ್ ತಾನೆ? ಯಾರು 100ಕ್ಕೆ 100 ಕರ್ನಾಟಕದ ರಾಜ್ಯದಲ್ಲಿರುವಂಥ ಯಾವ ಹೆಣ್ಮಕ್ಳು ಟಿಕೆಟ್ ತಗೊಂಡು ಓಡಾಡ್ತಾ ಇಲ್ಲ. ಎಲ್ಲ ಫ್ರೀ. ವರ್ಷಕ್ಕೆ 10,000 ಕೋಟಿ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ನಾನು ಯಾಕೆ ಹೇಳಿದೆ ಅಂದ್ರೆ ಸುಮ್ಮನೆ ಮಾತಲ್ಲಿ ಹೇಳೋದಲ್ಲ, ಕೃತಿಯಲ್ಲಿ ಮಾಡಿ ತೋರಿಸ್ಬೇಕು. ಅದಕ್ಕೆ ಮುಂಚೆ BJP ಅವ್ರು JDS ಅವ್ರು ಹೇಳ್ತಾ ಇದ್ರು ಎಲ್ಲ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಅವರು ಅಂತ. ನಾವೇನು 5 ಯೋಜನೆಗಳು ಕೊಟ್ಟಿದ್ರಿ, 5 ಯೋಜನೆಗಳನ್ನ ಬಡವರಿಗೋಸ್ಕರ ಕೊಟ್ಟಿದ್ದಂಥದ್ದು. 5 kg ಅಕ್ಕಿ ಫ್ರೀ, 5 kg ದುಡ್ಡು, 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ, ಬಸ್ ಫ್ರೀ ಹೆಣ್ಮಕ್ಳಿಗೆ, 2,000 ಯಾರಿಗೆ ಕರೆಂಟ್ ಡಾಕ್ಯುಮೆಂಟ್ಸ್ ಇರ್ತದೆ ಆ ಪ್ರತಿ ಮನೆ ಯಜಮಾನಿಗೆ ಫ್ರೀ ದುಡ್ಡು. ಏನು ಡೈರೆಕ್ಟರ್ ಕರೆಕ್ಟ್ ತಾನೆ? ಗಂಡಸರಿಗೇನು ಮಾಡಿಲ್ಲ. ಗಂಡಸರಿಗೆ ಇನ್ನು ಎಣ್ಣೆ ಫ್ರೀ ಕೊಡ್ಬೇಕಷ್ಟೇ, ಅದ್ ನಾವು ಮಾಡಲ್ಲ. ಹೆಣ್ಮಕ್ಳು ಅಂದ್ರೆ ಮನೆ ಮಹಾಲಕ್ಷ್ಮಿಗಳು ಅಂತ ಅರ್ಥ. ಅದು ಎಫೆಕ್ಟ್ ಯಾರಿಗೆ? ಗಂಡಸರಿಗೂ ಆಯ್ತದೆ. ಕರೆಕ್ಟ್ ಏನಮ್ಮ? ವರ್ಷಕ್ಕೆ ತಿಂಗಳಿಗೆ ಒಂದು 6-7 ಸಾವಿರ ದುಡ್ಡು ಉಳಿತಾಯ ಆಗ್ತದೆ ಅಂದ್ರೆ ಮನೆ ಯಜಮಾನನಿಗೆ ಅದು ಸಹಾಯ ಆಗೋದು. ಒಳ್ಳೆಷ್ಟು ಜನ ಬಂದಿದ್ರು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಎಲ್ಲ ಫ್ರೀ ಮಾಡಿದ್ರಿ, ಇದೇನೋ ಸ್ವಲ್ಪ ಫ್ರೀ ಮಾಡಿ ಅಂತ. ಹಂಗೆಲ್ಲ ಮಾಡೋಕ್ಕಾಗಲ್ಲ ನಡಿಯಪ್ಪ ಅಂತ ಹೇಳಿ ಕಳಿಸಿದ್ರು. ತಮಾಷೆಗೆ ಹೇಳಿದ್ದು. ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ಅಂತ ನನ್ನ ಅನಿಸಿಕೆ.